ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಿಲ್ಲ, ನನ್ನ ಮಗನ ಕಾಲೇಜ್ಗೆ ಕಟ್ಟಕ್ಕೆ ಫೀಸ್ ಇಲ್ಲ ಅಂತಾರೆ. ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿ ವ್ಯಕ್ತಿ ಅಂತ ಬಂದಾಗ ಪಕ್ಷ ಅಂತ ಬರಲ್ಲ, ಆ ವ್ಯಕ್ತಿಗೆ ಪರಿಪೂರ್ಣವಾಗಿ ಬದ್ಧತೆಯಾಗಿ ದುಡಿಯೋಂಥ ಕೆಲಸವನ್ನು ಮಾಡ್ತೀವಿ. ಯಾರು ಕೂಡ ಕಷ್ಟದಲ್ಲಿ ಅವರೇ ಅಂದರೆ ಹುಡಿಕೊಂಡು ಹೋಗೋಂಥ ವ್ಯಕ್ತಿ. ಅಧಿಕಾರ ಇಲ್ಲದೇ ಇಷ್ಟು ದುಡಿಬೇಕಾದ ವ್ಯಕ್ತಿ ಅಧಿಕಾರ ಸಿಕ್ಕ ಮೇಲೆ ಯಾವ ರೀತಿ ದುಡಿಬೋದು ಅವರು? ಹೊಸ ಕಾಮನಕೊಪ್ಪಲ ಸೋಮಣ್ಣ ಅನ್ನೋರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. 100% ಕಾಂಗ್ರೆಸ್ಸೇ ಬರೋದಿನಷ್ಟು. ಕಾಂಗ್ರೆಸ್ ಇವತ್ತಿಗೂ ಸೋಲಲ್ಲ, ಮುಂದಿನ ಸೋಲಲ್ಲ. ನಮ್ಮ ಸಿದ್ದರಾಮಯ್ಯ ಸಾವರು ಒಂದು ಕಾಲಿಟ್ರು ಇಲ್ಲಿ ಸೋಲಂತ ಮಾತೇ ಇಲ್ಲ. ಸಾರ್ವಜನಿಕವಾಗಿ ಜನಗಳ ಜೊತೆ ಹೊಂದ್ಕೊಳ್ಳೋಂಥದ್ದು ಮಾಡ್ತಾ ಇದ್ದಾರೆ. ಈಗ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕರ್ತಗಳಿಗೂ ಕೂಡ ಸ್ಪಂದಿಸ್ತಾವ್ರೆ. ಸಾವು ನೋವಿಗೆಲ್ಲ ಹೋಗಿ ಜನಗಳು ಸೇವೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಇಚ್ಛೆ ಪಡ್ತಾ ಇರೋದು ಕಾಮನಕೊಪ್ಪಲು ಸೋಮಣ್ಣ ಅವ್ರಿಗೆ ಮಾಡಬೇಕು ಅಂತ. ಸೋಮಣ್ಣ ಅಭ್ಯರ್ಥಿ ಆದರೆ 100% ಗೆಲ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. 99% ಸಾಧ್ಯತೆ. ಆ್ಯಕ್ಚುಲಿ ನಾನು ಕೂಡ JDS ಪಾರ್ಟಿಲಿ ಇರೋಂಥವನು. ಬಟ್ ಅವ್ರ ವಿಚಾರದಲ್ಲಿ ಪಾರ್ಟಿ ಅಂತ ಮಾಡೋಕ್ಕಾಗಲ್ಲ ಇದ್ದಾರೆ. ಅವ್ರ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗೂಡಿ ಅವ್ರನ್ನ ಗೆಲ್ಸ್ಕೊಬರೋಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ನಮ್ಮವರು, ಎಲ್ಲರೂ ತಮ್ಮವರು, ದಲಿತರಾಗಿರೋ ಏನಾಗಿರ್ಬೋದು, ನೇರವಾಗಿ ಅವ್ರ ಮನೆಯಲ್ಲಿ ಕುಣಿಸಿ ನಮಗೆ ಓಪನ್ ಆಗಿ ಟೀ ಕೊಡ್ತಾರೆ. ನಮ್ಮ ಕೆಳವರ್ಗದವ್ರನ್ನ ಶಿಕ್ಷಣ ಉತ್ಸವಕ್ಕೆ ಸಹಾಯ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಜಾತಿಗಳು ಕೂಡ ಕಷ್ಟ ಸುಖ ಸಾವು ನೋವು ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾರೆ. ಈಗೆಲ್ಲ ಹಲವಾರು ಹೆಲ್ಪ್ ಮಾಡ್ತಾರೆ, ಹಲವಾರು ಸಮಸ್ಯೆ. ಇಲ್ವಲ್ಲ, ಈ ಸಾರಿ ಏನೇ ಆದರೂ ಕೂಡ ಕಾಂಗ್ರೆಸ್ ಜೈಬೇರಿ ಬಾರಿಸ್ತದೆ ಅಂತ ಹೇಳ್ತೀನಿ ನಾನು. ಅಭ್ಯರ್ಥಿ ನಾವು ಯುವಕನಾಗವನೇ, ನಮ್ಮಲ್ಲಿ ಅವನು ಹಿಂದುಳಿದವ್ರಿಗೆ ಸೇರಿದಂಥವನು. ನಾವು ಹೊಸ ಕಾಮನಕೊಪ್ಪಲ ಸೋಮಣ್ಣ ಅನ್ನೋರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಯುವಕ ಸ್ವಲ್ಪ ಜನಸಂಪರ್ಕ ಜಾಸ್ತಿ, ಜನಗಳ ಜೊತೆ ಸ್ಪಂದಿಸ್ತಾನೆ, ಕೆಲಸ ಕಾರ್ಯಗಳು ಮಾಡ್ತಾನೆ. ಅದರಿಂದ ಅವನ್ನ ಆಯ್ಕೆ ಮಾಡಬೇಕು ಅಂತ ಸಾಹೇಬ್ರ ಗಮನಕ್ಕೂ ನಾನು ತರಬೇಕು ಅಂತ ಇಚ್ಛೆಪಡ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕವಾಗಿ ಜನಗಳ ಜೊತೆ ಹೊಂದ್ಕೊಳ್ಳೋಂಥದ್ದು, ತಾಳ್ಮೆಯಿಂದ ಜನಗಳು ವರ್ತಿಸೋಂಥದ್ದು ಎಲ್ಲ ಲಕ್ಷಣಗಳು ಅವನ ಹತ್ರ ಇದೆ. ಸಾಕಷ್ಟು ನಮ್ಮ ಹೋಬಳಿ ಜನಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅವ್ರನ್ನ ಮೆಂಬರ್ ಮಾಡ್ಕೊಂಡ್ರೆ, ನಾವು ಜಿಲ್ಲಾ ಪಂಚಾಯತಿಯಿಂದ ಒಬ್ಬರನ್ನ ಸದಸ್ಯರು ಮಾಡಿದ್ರೆ ನಮ್ಮ ಇಲ್ವಾಲ ಹೋಬಳಿ ಜನಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಮಾಡ್ತಾಯಿದ್ದಾರೆ. ಈಗ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಯಾವುದೇ ಕಾರ್ಯಕರ್ತಗಳಿಗೂ ಕೂಡ ಸ್ಪಂದಿಸ್ತಾವ್ರೆ. ಸಾವು ನೋವಿಗೆಲ್ಲ ಹೋಗಿ ಜನಗಳು ಸೇವೆ ಮಾಡ್ತಾಯಿದ್ದಾರೆ. ಸಾಹೇಬ್ರ ಹತ್ರ ನಾವು ನಮ್ಮ ಹೋಬಳಿ ಜನ ಹೋಗಿ ಸ್ವಲ್ಪ ಮನವಿ ಕೊಡಬೇಕು. ಅದು ಸಾಹೇಬ್ರು ಏನು ತೀರ್ಮಾನ ತಗೋತಾರೆ, ನಮ್ಮ ಇಲಬಾಲ ಹೋಬಳಿಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಡಿಸಿಷನ್ ತಗೋತಾರೆ, ನಮ್ಮ ಇಲ್ಲಿಯ ಕಾಂಗ್ರೆಸ್ ನಾವೆಲ್ಲ ಇಚ್ಛೆ ಪಡ್ತಾ ಇರೋದು ಕಾಮನಕೊಪ್ಪಲು ಸೋಮಣ್ಣ ಅವ್ರಿಗೆ ಮಾಡಬೇಕು ಅಂತ. ಸಾಹೇಬ್ರ ಗಮನಕ್ಕೂ ಬಂದಿದೆ ಅದು ಇಲ್ಲಿವರೆಗೂ. ಮುಂದೇನೂ ಅವ್ರ ಗಮನಕ್ಕೆ ತರ್ತೀವಿ. ಅವ್ರನ್ನೇ ಲೀಡ್ರಾಗಿ ಬೆಳೆಸ್ಕೋಬೇಕಂತ ಈ ಇಲವಾಲ ಹೋಬಳಿಯ ಜನದ ಅಭಿಪ್ರಾಯ. ನಮ್ಮ ಲೀಡ್ರುಗಳಿಗೆ ಗಮನಕ್ಕೆ ತರ್ತೀವಿ. ನಮ್ಮ ಭಾಗದಲ್ಲಿ ಸೋಮಣ್ಣನಿಗೆ ಟಿಕೆಟ್ ಕೊಡಿ. ಮತ್ತು ಯುವ ಜನ ಇದ್ದಾರೆ, ಜನಕ್ಕೆ ಸ್ಪಂದನೆ ಮಾಡ್ತಾರೆ, ಕಷ್ಟ ಸುಖಕ್ಕೆ ಹೋಗ್ತಾರೆ, ಯಾವುದೇ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡಲ್ಲ, ಬಡತನದಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಜನನ. ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತ ನಾವು ಮನವಿ ಮಾಡ್ಕೋತೀವಿ. ಅದರಿಂದ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಡಿಸೈಡ್ ತಗೋದ್ರೆ ಅದ್ರ ಮೇಲೆ ನಾವು ನಿಂತ್ಕೊಳ್ತೀವಿ. ಸಾಹೇಬ್ರು ಭಾಳ ಚೆನ್ನಾಗಿದೆ ಸ್ವಾಮಿ ಕಾಂಗ್ರೆಸ್ಸು. ಇದರಲ್ಲಿ 100% ಕಾಂಗ್ರೆಸ್ಸೇ ಬರೋದಿನಷ್ಟು. ಸಿದ್ದರಾಮಯ್ಯ ಸಾಹೇಬ್ರು 2005-4ರಲ್ಲಿ ಸಾಹೇಬ್ರೆ ಆವಾಗಲೇ ಸಿದ್ದರಾಮಯ್ಯ ಸಾಹೇಬ್ರು ಮೈ ಚಾಮುಂಡೇಶ್ವರಿ ಸತ್ರಿ ಅಂತ ಬರ್ತೀನಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬಿಟ್ಟು ಯಾವುದೇ ರೋಡ್ ಆಗಿರ್ಬೋದು, EGD ಆಗಿರ್ಬೋದು, SC ST ಕಾಂಕ್ರೀಟ್ ಆಗಿರ್ಬೋದು, ಅವರಿಂದೇ ನಡೆದಿದ್ದೆಲ್ಲ. ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಬತ್ರಿ ನಾನು ಚಾಮುಂಡೇಶ್ವರನ ಬಿಡಲ್ಲ, ನಾನು ಅಲ್ಲೇ ನಿಂತ್ಕೋಬೇಕು ಅಂತ ಅವತ್ತೇ 2004ರಲ್ಲೇ ಅವರು ಅಭಿವೃದ್ಧಿ ಕೆಲಸ ಮಾಡ್ಬಿಟ್ಟು ಹೋಗಿದ್ದವರು. ಇವತ್ತಿಗೂ ಮುಂದೆನೂ ಅಷ್ಟೇ ಅವ್ರಿಗೆ ನಾವು ಬದ್ಧವಾಗಿರ್ತೀವಿ, ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀವಿ ನಾವು. ಅದು ಚಾಮುಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಸೋತಿಲ್ಲ, ಅವತ್ತಿಗೂ ಗೆದ್ಕೊಂಡ್ಬಂದಿದೆ. ವ್ಯಕ್ತಿಯಿಂದ ಸೋತಿದೆ ಅಷ್ಟೇ. ಕಾಂಗ್ರೆಸ್ ಇವತ್ತಿಗೂ ಸೋಲಲ್ಲ, ಮುಂದಿನ ಸೋಲಲ್ಲ. ಅವತ್ತು ಕಾಂಗ್ರೆಸ್ ಅಭ್ಯರ್ಥಿಯಿಂದ ಸೋಲ್ಕೊಂಡಿದ್ದೆ ಹೊರತು ನಮ್ಮ ಸಿದ್ದರಾಮಯ್ಯ ಸಾವರು ಒಂದು ಕಾಲಿಟ್ರು ಇಲ್ಲಿ ಸೋಲಂತ ಮಾತೇ ಇಲ್ಲ. JP ನಮ್ಮ ಇಲ್ವಾಲ ಭಾಗದಲ್ಲಿ ನಾವು ನಮ್ಮ ಯುವಕರು ಹೊಸ ಕಾಮನಕೊಪ್ಪಲು ಸೋಮಣ್ಣಂಗೆ ಕೊಡ್ಬೇಕಂತ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ಮುಂದೆನೂ ತರ್ತೀವಿ. ಅವ್ರನ್ನೇ ದಯಮಾಡಿ ನೀವು ಅವ್ರಿಗೆ ಆಕಾಂಕ್ಷೆ ಮಾಡಬೇಕು, ಅವ್ರನ್ನೇ ನಾವು ಗೆಲ್ಸ್ಕೊಬತ್ತೀವಿ ಅಂತ ಸಾಹೇಬ್ರ ಗಮನಕ್ಕೆ ತರ್ತೀವಿ. ಮುಂದಿನ ದಿನದಲ್ಲಿ ಟಿಕೆಟ್ ಅನ್ವಾನ್ಸ್ ಆಗೋ ಟೈಮಲ್ಲೂ ಸುಧಾ ನಾವು ಸಾಹೇಬ್ರನ್ನ ಭೇಟಿ ಮಾಡಿ ನಾವು ಸೋಮಣ್ಣಂಗೆ ಕೊಡಬೇಕು ಅಂತ ಮನವಿ ಮಾಡ್ತೀವಿ. ಸಾಹೇಬ್ರ ನೀವು ಟಿಕೆಟ್ ಕೊಡಲೇಬೇಕು, ನಾವು ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು ಅಂತ ನಾವು ಅವ್ರಿಗೆ ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಬಂದೇ ಬರ್ತೀವಿ ಅಂತ ನಾವು ಈ ಭಾಗದ ಜನ ಇಲ್ವಾಲ ಹೋಬಳಿಲಿ ಹೇಳ್ತೀವಿ. ಸೋಮಣ್ಣವರು ಈಗ ಯಾವುದೇ ಒಂದು ಕಾರ್ಯ ಇರ್ಬೋದು, ಒಂದು ಬಡವ ಬಡತನದಿಂದ ಯಾರೋ ಒಂದು ಮದುವೆ ಇರ್ಬೋದು, ಒಂದು ಆರ್ಥಿಕಶಾಸ್ತ್ರ ಇರ್ಬೋದು, ಒಂದು ಸಾವಿರ್ಬೋದು, ಎಲ್ಲ ಒಂದು ಎಂಥ ನೋವು ಇರ್ಬೋದು, ಒಂದು ಕಷ್ಟದಲ್ಲಿ ಸ್ಪಂದಿಸ್ತಾರೆ. ಯಾರೇ ಇರ್ಬೋದು, ಒಬ್ಬ ಮನೆ ಹತ್ರ ಬಂದಾಗ ಅವನಿಗೆ ಪಾಪ ಕಷ್ಟ ಸುಖ ನೋವು ನಲಿವು ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾರೆ ಅವರು. ಅದರಿಂದ ಅವ್ರನ್ನ ನಾವು
ಈ ಭಾಗದಲ್ಲಿ ಲೀಡ್ರು ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಸಿದ್ಧವಾಗಿದ್ದೀವಿ. ಈಗ ಕೆಲವರು ಲೀಡ್ರುಗಳು ಬತ್ತಿದಂಗೆ ಬಾಗ್ಲಾಕಬಿಡ್ತಾರೆ, ಕ್ಯಾಮ್ರದಲ್ಲಿ ನೋಡ್ತಾರೆ, ಅವ್ನು ಬತ್ತಾನ ಬಾಗ್ಲಾಕಪ್ಪ ಅಂತಾರೆ. ಸೋಮಣ್ಣ ಆ ಥರ ಅಲ್ಲ, ಅಲ್ಲಿ ಕ್ಯಾಮ್ರದಲ್ಲಿ ನೋಡ್ಬಿಟ್ಟು ಅವ್ನು ಕರಿಸಪ್ಪ ಒಳಗಡೆ ಅಂತಾರೆ. ಅದು ಲೀಡ್ರುತನ. ಅದನ್ನು ನಾವು ಮೆಚ್ಕೊಂಡು ಈ ಭಾಗದ ಜನ, ಇಲ್ವಾಲ ಹೋಬಳಿ ಜನ ಸೋಮಣ್ಣನೇ ಆಯ್ಕೆ ಮಾಡ್ಬೇಕಂತ ಎಲ್ಲ ಸಿದ್ಧವಾಗಿ ಎಲ್ಲ ರೆಡಿ ಇದ್ದಾರೆ. ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಮಾಡ್ತೀವಿ. ಟಿಕೆಟ್ ಅವ್ರಿಗೆ ಕೊಡಬೇಕು, ನಾವು ಮುಂದಿನ ದಿನದಲ್ಲಿ ಅವ್ರು ಗೆಲ್ಸ್ಕೊಬತ್ತೀವಿ ಅಂತ ಹೇಳ್ತೀವಿ. ದಯಮಾಡಿ ನೀವು ಕೊಡಲೇಬೇಕು ಸಾಹೇಬ್ರು ಅಂತ ನಾವು ಅವ್ರನ್ನ ಕೈ ಮುಗ್ದು ಕಾಲು ಕಟ್ಟು ಕೇಳ್ತೀವಿ. ಸೋಮಣ್ಣ ನಾವು ಆಯ್ಕೆ ಮಾಡೋ ಜವಾಬ್ದಾರಿ ನಮ್ಮದು, ನೀವು ಟಿಕೆಟ್ ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ನಾವು ಕೇಳ್ತೀವಿ. ಅವ್ರು ಮುಂದಿನ ದಿನದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಆಯ್ಕೆ ಮಾಡ್ತೀವಿ. ಇಲ್ವಾಲ್ ಹೋಬಳಿ ಜನತೆಗೆ ಅದು ನಂಬಿಕೆ ಇದೆ. ಕಾಂಗ್ರೆಸ್ಸೇ ಜೈಬೇರಿ. ಸೋಮಣ್ಣ ಗೆಲ್ತಾರೆ 100ಕ್ಕೆ 100 ಭರವಸೆ ನಮ್ಮಲ್ಲಿ ಆಯ್ತು. ಸೋಮಣ್ಣ ಅಭ್ಯರ್ಥಿ ಆದರೆ 100ಕ್ಕೆ 100 ಗೆಲ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕಾಮನಕೊಪ್ಪಲು ಸ್ವಾಮಿ ಆಲಿಯಾಸ್ ಎಂ ರಾಜೇಶ್ ಅಂತ ಒಬ್ಬರು ಯುವ ಮುಖಂಡರು. ಅವರು ನಾಗವಾಲ ಪಂಚಾಯತಿ ಸದಸ್ಯರು. ಅವ್ರ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಅವ್ರ ತಾತವ್ರ ಕಾಲದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ, ಆ ಮಾಹಿತಿ ನಮಗಿದೆ. ಅವ್ರ ತಾತವರು ದೇವೇಗೌಡರು ಅಂತ ಸಿದ್ದರಾಮಯ್ಯವ್ರ ಫಾಲೋವರ್ಸು ಆವಾಗಲಿಂದನೂ. ಅದರಿಂದ ಅವರು ಕಾಂಗ್ರೆಸ್ಸಲ್ಲಿ ಇದುವರೆಗೂ ಗುರುತಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಆದರೆ ತುಂಬ ಸಂತೋಷ. ಯಾಕೆ ಅಂದರೆ ಅವ್ರಿಗೆ ನಮಗೆ ವೈಯಕ್ತಿಕವಾಗಿ ನಾವೇನಿದ್ದೀವಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ನಾವು ಪ್ರಯತ್ನ ಮಾಡೋಕ್ಕೆ ಏನು ಉದ್ದೇಶ ಅಂದರೆ, ನಾವು ನೋಡಿರಲಿಲ್ಲ, ಸ್ವಲ್ಪ ದಿನಗಳಿಂದ ನೋಡಿದ್ದೀವಿ. ಜನಗಳಿಗೆ ಕಷ್ಟ ಅಂತ ಬಂದವರಿಗೆ ಸ್ಪಂದಿಸೋದಾಗ್ಬೋದು, ಮತ್ತು ಬೇರೆ ಥರ ರಾಜಕೀಯದಲ್ಲಿ ದ್ವೇಷ ಕಟ್ಕೊಂಡು ಮಾಡಲ್ಲ ಅವರು. ಆ ಪಕ್ಷದವ್ರು ಬಂದವರು ಈ ಪಕ್ಷದವ್ರು ಬಂದವರು ಅಂತ ದ್ವೇಷದ ರಾಜಕಾರಣಿ ಮಾಡಲ್ಲ ಅವರು. ಏನೋ ಮುಖಂಡರಾಗಿ ಮುಂದೆ ಬೆಳಿಬೇಕು. ನಾವು ಇಲ್ಲಿ ಜನಗಳಿಗೆ ಒಂದು ಕಷ್ಟ ಸುಖಕ್ಕೆ ಆಗಬೇಕು ಅಂತ ಅವ್ರ ಅಭಿಪ್ರಾಯ ಇದೆ ಸರ್. ಅದರಿಂದ ಏನಾದರೂ ಆದರೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದಿಂದ, ರಾಷ್ಟ್ರೀಯ ಪಕ್ಷದಿಂದ ಅವ್ರಿಗೆ ಬಿ ಫಾರಮ್ ಕೊಟ್ಟದ್ದೇ ಆದರೆ ನಮ್ಮ ವೈಯಕ್ತಿಕವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು 99% ಸಾಧ್ಯತೆ ಇದೆ. ಇಲ್ವಾಲ ಒಬ್ಳು JPTP ಈಗಾಗಲೇ ಗರಿಗೆದಿರೋದು ಕೂಡ ಸತ್ಯವಾಗಿದೆ. ತಳಮಟ್ಟದಿಂದ ಕಾರ್ಯಕರ್ತರುಗಳಿಗೆ, ಯಾವುದೇ ಬಡವರಾಗಲಿ, ಯಾರೇ ಸಣ್ಣ ಪುಟ್ಟ ಜಾತಿಯವರಾಗಲಿ, ಅವ್ರ ಪರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಖಂಡಿತವಾಗಲೂ ಕೂಡ ಯಾವುದೇ ಪಕ್ಷ ಅಂತ ಬರಲ್ಲ, ವ್ಯಕ್ತಿ ಅಂತ ಬಂದಾಗ ಪಕ್ಷ ಅಂತ ಬರಲ್ಲ. ಆ ವ್ಯಕ್ತಿಗೆ ಪರಿಪೂರ್ಣವಾಗಿ ಬದ್ಧತೆಯಾಗಿ ದುಡಿಯೋಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ನಾನು ನೋಡ್ಮಟ್ಟಕ್ಕೆ ತಳಮಟ್ಟದಿಂದ ಪ್ರತಿಯೊಂದು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನಮ್ಮ ಇಲ್ವಾಲ ಹೋಬಳಿ ನಾನು ಕಂಡಂಗೆ ಕಾಮನಕೊಪ್ಪಲು ಸ್ವಾಮಿ ರಾಜೇಶ್ ಅಂತ ಯುವ ನಾಯಕರು ಒಬ್ಬರು ಉಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕಾಂಗ್ರೆಸ್ ಪಾರ್ಟಿ ಇರ್ಬೋದು. ಆ್ಯಕ್ಚುಲಿ ನಾನು ಕೂಡ JDS ಪಾರ್ಟಿಲಿ ಇರೋಂಥವನು. ಬಟ್ ಅವ್ರ ವಿಚಾರದಲ್ಲಿ ಪಾರ್ಟಿ ಅಂತ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಗ್ರಾಮಗಳಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಪ್ರತಿಯೊಂದು ಬಡವರ ಜನರಿಗೆ ನೇರವಾಗಿ ಸಿಗ್ತಾರೆ. ಒಂದು ಸಾವು ನೋವುಗಳಾಗಿರ್ಬೋದು, ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಪಟ್ ಅಂತ ಸಿಗ್ತಾರೆ. ಜೊತೆಗೆ ಅವ್ರ ತಮ್ಮ ಕೂಡ ವಕೀಲರಿದ್ದಾರೆ, ಅವರು ಕೂಡ ಸಿಗ್ತಾರೆ. ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಅವ್ರ ಕುಟುಂಬದವರು ಪ್ರತಿಯೊಂದು ಗ್ರಾಮಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ನಾವು ಆ ಪಕ್ಷದವ್ರು ಫೋನ್ ಮಾಡಿದ್ರೆ ಬರ್ತಾರೆ, ಈ ಪಕ್ಷದವ್ರು ಫೋನ್ ಮಾಡಿದ್ರೆ ಬರ್ತಾರೆ. ಯಾವುದೇ ಪಕ್ಷ ಭೇದ ಮರೆತು ಜನಗಳ ಮಧ್ಯೆಯಲ್ಲಿ ಕುಳಿತು ನಿಜವಾಗ್ಲೂ ಕೂಡ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗೂಡಿ ಅವ್ರನ್ನ ಗೆಲ್ಸ್ಕೊ ಬರೋಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಧಿಕಾರ ಇಲ್ಲದೇ ಇಷ್ಟು ದುಡಿಬೇಕಾದ ವ್ಯಕ್ತಿ ಅಧಿಕಾರ ಸಿಕ್ಕ ಮೇಲೆ ಯಾವ ರೀತಿ ದುಡಿಬೋದು ಅವರು? ನಿಜವಾಗ್ಲೂ ಕೂಡ ಬಡವರ ಪಾಲಿಗೆ ಆಶಾಕಿರಣ, ಸಂಘಟನೆ ಚತುರ ಒಂದು ಸ್ವಾಮಿ ರಾಜೇಶ್ ನಾಯ್ಕನವರು ನಮ್ಮ ಹೋಬಳಿಗಳ ಮಟ್ಟಕ್ಕೆ ಸಿಕ್ಕಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಅಂತ ನಾನು ಬೇಡ್ಕೋತೀನಿ. ಖಂಡಿತವಾಗ್ಲೂ ಸಿಗೋಲ್ಲ ಅಂತ ಕೆಲವರು ಊಹಾಪೋಹಗಳು ಮಾಡ್ತಾರೆ ಈ ಥರ ಪಕ್ಷದವರು. ಅವ್ರ ವಿಚಾರದಲ್ಲಿ ಪಕ್ಷ ಭೇದ ಮಾಡಲ್ಲ, ನಾವು ಜಾತಿ ಭೇದ ಮಾಡಲ್ಲ. ಅವ್ರ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗೂಡಿ ಅವ್ರನ್ನ ಗೆಲ್ಸ್ಕೊ ಬರೋಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನಾವು ರಾಜ್ಯದ ಚುನಾವಣೆನೇ ಬೇರೆ ಪ್ಯಾಟರ್ನ್ ಇರುತ್ತೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಪ್ಯಾಟರ್ನ್ ಬೇರೆ ಇರುತ್ತೆ, ರಾಷ್ಟ್ರೀಯ ರಾಜಕಾರಣನೇ ಬೇರೆ ಇರುತ್ತೆ. ಗ್ರಾಮ ಮಟ್ಟಗಳಲ್ಲಿ, ತಳಮಟ್ಟದಲ್ಲಿ ನಮಗೆ ವ್ಯಕ್ತಿ, ನಮ್ಮ ಸಮುದಾಯಕ್ಕೆ, ನಮ್ಮ ಗ್ರಾಮಗಳಿಗೆ ಸಹಾಯ ಮಾಡೋಂಥ ವಿಚಾರ ಅಂತ ಬಂದಾಗ ನಮ್ಮ ಪಕ್ಷ ಮುಖ್ಯ ಅಲ್ಲ ಸರ್. ನಮ್ಮ ನಾಗವಾಲ ಗ್ರಾಮ ಮುಖ್ಯ, ನಮ್ಮ ಸಮಾಜ ಮುಖ್ಯ. ಅದಕ್ಕೋಸ್ಕರ ಕೂಡ ಕಾಮನಕೊಪ್ಪಲು ಸ್ವಾಮಿ ರಾಜೇಶ್ನವ್ರನ್ನ ಗೆಲ್ಸ್ಕೊ ಬರ್ತೀವಿ. ಖಂಡಿತವಾಗ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನೇರವಾಗಿ ಹೇಳಿಕೆ ಕೊಡ್ತೀನಿ ಸರ್. ಪ್ರತಿಯೊಂದು ಹಳ್ಳಿಗಳಲ್ಲಿ ತಳಮಟ್ಟದಿಂದ ಯಾವುದೇ ಜಾತಿ ಪರ ಆಗಲಿ, ಯಾವುದೇ ವ್ಯಕ್ತಿ ಪರ ಆಗಲಿ, ಯಾವುದೇ ಪಕ್ಷದ ಪರ ಆಗಲಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲರೂ ನಮ್ಮವರು, ಎಲ್ಲರೂ ತಮ್ಮವರು. ದಲಿತರಾಗಿರೋ ಏನಾಗಿರ್ಬೋದು, ನೇರವಾಗಿ ಅವ್ರ ಮನೆಯಲ್ಲಿ ಕುಣಿಸಿ ನಮಗೆ ಓಪನ್ನಾಗಿ ಟೀ ಕೊಡ್ತಾರೆ. ನಮ್ಮ ಕೆಳವರ್ಗದವ್ರನ್ನ ಯಾರೇ ಬಂದರೂ ಕೂಡ ಸ್ಪಂದಿಸ್ತಾರೆ. ಒಂದು ಸಾವು ನೋವು, ಮಕ್ಕಳುಗಳಿಗೆ ಶಿಕ್ಷಣ ಉತ್ಸವಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆಗ್ಬೋದು, ಪ್ರತಿಯೊಂದು ಹಂತದಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ತುಂಬ ಸಹಾಯವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಅಂತ ಖಂಡಿತವಾಗ್ಲೂ ಮಾಡ್ತೀವಿ. ಆ ಯುವ ನಾಯಕನ ಗೆಲ್ಸೋದೇ ನಮ್ಮ ಗುರಿ. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ನ ಮಾಡ್ಕೊಬರ್ತೀವಿ, ಕರ್ಕೊಬರ್ತೀವಿ ಅಂತ ನೇರವಾಗಿ ಹೇಳಿಕೆಯನ್ನು ಕೊಡ್ತೀವಿ. ಸರ್, ಇಲ್ವಾಲ ಹೋಬಳಿ JP ಚುನಾವಣೆ ಕಾಂಗ್ರೆಸ್ ಗೆಲ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಸು 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ. ಅಭ್ಯರ್ಥಿ ಹೊಸ ಕಾಮನಕೊಪ್ಪಲು ಸೋಮಣ್ಣ ಅಂತೇಳಿ ಅಲ್ಲಿಸ್ ರಾಜೇಶ್, ಹೊಸ ಕಾಮನಕೊಪ್ಪಲು ಅವರೇ ಗೆಲ್ಲೋದು. ನಮ್ಮ ಇಲ್ವಾಲ ಹೋಬಳಿ ನಮ್ಮ ಇಲ್ವಾಲ ಹೋಬಳಿ 42 ಹಳ್ಳಿಗೂ ಕೂಡ ಬಡವ್ರಿಗೆ, ದೊಡ್ಡವ್ರಿಗೆ, ಎಲ್ಲ ಪ್ರತಿಯೊಂದು ಜಾತಿಗಳು ಕೂಡ
ಕಷ್ಟ ಸುಖ ಸಾವು ನೋವು ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾರೆ. ಕಷ್ಟ ಸುಖಕ್ಕೆ ಹೋಗ್ತಾರೆ. ಒಂದು ಸಾವಾಗಲಿ ಎಲ್ಲರೂ ಒಂದು ಫೋನ್ ಹಾಕಿದ್ರೆ ಸಾಕು ಅಲ್ಲಿಗೆ ಹೋಗಿರ್ತಾರೆ. ಆಗಲೇ ಒಂದು ಹಾಸ್ಪಿಟ್ಲದ್ದು ಆಗ್ಬೋದು, ಒಂದು ಯಾವುದೇ ಆದರೂ ಕೂಡ ಒಂದು ದೇವಸ್ಥಾನ ಇಲ್ಲೋ ಒಂದು ಎಲ್ಲ ಒಂದು ಊರಲ್ಲಿ ಒಂದು ದೇವಸ್ಥಾನ ಮಾಡ್ತಾವ್ರೆ ನಮ್ಮ ಇಲ್ವಾಲ್ ಹೋಬಳಿಲಿ ಅಂದರೆ ಆ ದೇವಸ್ಥಾನಕ್ಕೆ ನನ್ನ ಕೈಲ ಸಹಾಯ ಮಾಡಬೇಕು ಅಂತ ಆಲೆ ಹೋಗಿ ನಿಂತಿರ್ತಾರೆ. ಹಿಂಗೆಲ್ಲ ಹಲವಾರು ಹೆಲ್ಪ್ ಮಾಡ್ತಾರೆ. ಹಲವಾರು ಸಮಸ್ಯೆ, ಒಂದು ಕೆಲವು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಿಲ್ಲ, ನನ್ನ ಮಗನ ಕಾಲೇಜ್ಗೆ ಕಟ್ಟೋಕ್ಕೆ ಫೀಸ್ ಇಲ್ಲ ಅಂತಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಹಂಗೆ ಸಣ್ಣ ಪುಟ್ಟದಾಗಿ ಎಲ್ಲ ಕಡೆನೂ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಅಂಥವ್ರ ಬೆಳೆಸ್ಬೇಕು ಅನ್ನೋದು ನಮ್ಮಲ್ಲಿ ಆಸೆ ಇದೆ. ಉನ್ನತ ಮಟ್ಟದಲ್ಲಿ ಬೆಳೆಸಿ ಸಾಹೇಬ್ರ ಥರನೇ ಬೆಳೆದಿ ಆ ಪುಣ್ಯಾತ್ಮ ಮೇಕ್ ಹೋಗ್ಲಿ ಅನ್ನೋದು ನಮ್ಮ ಆಸೆ. ಆ ತಾಯಿ ಚಾಮುಂಡೇಶ್ವರಿ ನಮ್ಮವ್ವ ಕಣ್ಬಿಟ್ಟು ಅವ್ರ ಬಗ್ಗೆ ಅವ್ರನ್ನ ಮೇಲ್ಮಟ್ಟಕ್ಕೆ ಹೋಗಿ ಮೇಲ್ಮಟ್ಟದಲ್ಲಿ ಇನ್ನೂ ಕೂಡ ಈ ಇಲ್ವಾಲ್ ಹೋಬಳಿ 42 ಹಳ್ಳಿಗೂ ಕೂಡ ಉನ್ನತ ಕೆಲಸ ಮಾಡಿ ಒಳ್ಳೊಳ್ಳೆ ಕೊಡುಗೆಗಳು ತಂದು ಕೆಲಸಗಳು ಮಾಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಸಿ ಎಮ್ಮೇ ಭೇಟಿ ಮಾಡ್ತೀವಿ, ನಾವು ಸಾಹೇಬ್ರನ್ನೇ ಭೇಟಿ ಮಾಡ್ತೀವಿ. ಸಾಹೇಬ್ರು ಹೋಗಿ ಖುದ್ದಾಗಿ ನಮ್ಮ ಕಾಮನ್ಕೊಪ್ಪಲು ಹೊಸ ಕಾಮನ್ಕೊಪ್ಪಲು ಸ್ವಾಮಿಯವ್ರಿಗೆ ಟಿಕೆಟ್ ಕೊಡ್ಬೇಕು, ನೀವು ಅಲ್ಲಿ ರಾಜಸ್ಗೆ ಕೊಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತ ಕೇಳಿದ್ರೆ ನಾವು ಹೇಳ್ತೀವಿ, ಇವತ್ತು ನಮ್ಮ ಇಲ್ವಾಲ್ ಹೋಬಳಿ ಒಳಗೆ ಕಾಂಗ್ರೆಸ್ಸು ಸತ್ತೋಗ್ಬಿಟ್ಟಿತ್ತು. ಇವತ್ತು ಕಾಂಗ್ರೆಸ್ಸು ಹುಟ್ಟಿ ನಿಲುವಾಗಿ ನೀರು ನಿಲ್ಲಿಸಿರೋದೆ ಸ್ವಾಮಿಯವರು. ಇವತ್ತು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತೀನಿ ನಾವು. ಯಾರು ಕೂಡ ಕಷ್ಟದಲ್ಲಿ ಅವರೇ ಅಂದರೆ ಹುಡಿಕೊಂಡು ಹೋಗೋಂಥ ವ್ಯಕ್ತಿ. 4-5 ವರ್ಷ ಆಗಿದೆ ಜಡ್ಪಿ ಆಗಿಲ್ಲ. ನಾವಿಲ್ಲ ಇಲ್ವಾಲ ಗ್ರಾಮಸ್ಥರೇ. ನಮ್ಮ ಅಕ್ಕಪಕ್ಕದಲ್ಲಿ ಈಗ ಸದ್ಯಕ್ಕೆ ಜಡ್ಪಿ ಎಲೆಕ್ಷನ್ನು ಡಿಕ್ಲೇರ್ ಆದರೆ ನಮ್ಮ ಈ ಭಾಗದಲ್ಲಿ ಯುವ ಮುಖಂಡರಾದಂಥ ಸ್ವಾಮಿಯವರು, ಕಾಮನ್ಕೊಪ್ಪಲು ಸ್ವಾಮಿಯವರು ತುಂಬ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಡವ್ರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಲಿ ಹಿತರೆಯವರಿಗಾಗಲಿ ಅಥವಾ ಸಾವು ನೋವಾಗಲಿ ಸ್ಪಂದಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ತುಂಬ ಸೇವೆ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಪಕ್ಷ ಗುರುತಿಸಿ ಅವರನ್ನು ಟಿಕೆಟ್ ಕೊಟ್ಟರೆ ಅವರು ಗೆಲ್ತಾರೆ ಸರ್. ಅವರು ಯುವ ಮುಖಂಡರಾಗಿ ಇತ್ತೀಚೆಗೆ ಒಂದು 5-6 ವರ್ಷದಿಂದ ನಿರಂತರವಾಗಿ ಅವ್ರು ಸೇವೆ ಮಾಡ್ಕೊಂಡು ಜನಗಳ ಕಷ್ಟ ಸುಖ ಸ್ಪಂದಿಸಿ ಎಲ್ಲರೂ ಕೂಡ ಅವರು ತುಂಬ ಸಹಾಯನ ಮಾಡ್ತಿರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಮ